ಚಿಕ್ಕಮಗಳೂರಿನ ಕೈಮರ ಸಮೀಪದ ಎನ್ಎಂಡಿಸಿಯಲ್ಲಿ ಮುಳ್ಳಯ್ಯನಗಿರಿ ದತ್ತಪೀಠ ಹೊನ್ನಮ್ಮನಹಳ್ಳ ಹಾಗೂ ಗಾಳಿಕೆರೆಗೆ ಹೋಗುವ ಪ್ರವಾಸಿಗರ ವಾಹನಗಳಿಗೆ ಕಡ್ಡಾಯವಾಗಿ ನಿಗದಿತ ಶುಲ್ಕ ಪಡೆಯುತ್ತಿದ್ದು, ಆದರೆ ಅಭಿವೃದ್ಧಿ ಶೂನ್ಯವಾಗಿದ್ದು ಗಿರಿ ಭಾಗದಲ್ಲಿ ಯಾವುದೇ ಮೂಲಭೂತ ಸೌಕರ್ಯವಿಲ್ಲವೆಂದು ಆಕ್ರೋಶ ವ್ಯಕ್ತಪಡಿಸಿ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಚಿಕ್ಕಮಗಳೂರು ಜಿಲ್ಲಾಧ್ಯಕ್ಷರಾದ ಅಗ್ನಿಸುಮನ್ ನೇತೃತ್ವದಲ್ಲಿ ಕಾರ್ಯಕರ್ತರು ಹಾಗೂ ಪದಾಧಿಕಾರಿಗಳು ಗಿರಿ ಭಾಗದಲ್ಲಿ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡರು. ನಿಮ್ಮಲ್ಲಿ ಸ್ಲಾಟ್ಸ್ ಅಂತ ಬುಕ್ ಮಾಡ್ತಾ ಇದ್ದಾರೆ. ಕೆಲವರು ಆಫ್ಲೈನಲ್ಲಿ ಬಂದು ಪೇಮೆಂಟ್ ಮಾಡ್ಕೊತಿದ್ದಾರೆ. ಸ್ಲಾಟ್ ಯಾರಿಗೆ ಬುಕ್ಕಿಂಗ್ ಸಿಗ್ತಾ ಇಲ್ಲ ಅವರು ತಿಳುವಳಿಕೆ ಇಲ್ಲದವರು ಇಲ್ಲಿ ಬಂದು ಪೇಮೆಂಟ್ ಮಾಡ್ಕೊತಾರೆ. ಕರೆಕ್ಟ್ ಅಲ್ವಾ? ವಿಚಾರ ಗೊತ್ತಿಲ್ಲದವರು. ಈಗ ನಾವೇಳ್ತೀವಿ ವೀಕೆಂಡ್ಸು ನಾನು ಮೊದಲು ಫುಲ್ 7 days ಇತ್ತಂತೆ. ಮೊನ್ನೆ DC ಅವರು ನಮಗೆ ಫುಲ್ ಅವಕಾಶ ಕೊಟ್ಬಿಟ್ರೆ ಫುಲ್ ಹೇಳ್ತೀವಿ. ಇಲ್ಲ ನೀವು ಹೇಳಿದ್ರೆ ನಾವು ಕೇಳ್ಕೊಂಡು ಆಮೇಲೆ ಹೇಳ್ಬಿಡ್ತೀವಿ. ಕ್ಷಮೆ ಇರಲಿ. ನೀವೇ ಹೇಳ್ತೀವಿ. ಏನಾಗಿದೆ ಅಂತಂದರೆ ನಿಮ್ಮಲ್ಲಿ ಪ್ರತಿನಿತ್ಯ 1 ಲಕ್ಷದಿಂದ 1.5 ಲಕ್ಷದವರೆಗೂ ಇಲ್ಲಿ ಕಲೆಕ್ಷನ್ ಆಗುತ್ತೆ, ಹಣ ಕಲೆಕ್ಟ್ ಆಗುತ್ತೆ. ಕರೆಕ್ಟ್ ಅಲ್ವಾ? ದ್ವಿಚಕ್ರ ವಾಹನಗಳಿಗೆ 50 ರೂಪಾಯಿ, 4 ಚಕ್ರ ವಾಹನಗಳಿಗೆ 100 ರೂಪಾಯಿ, ಟೆಂಪೋಗಳಿಗೆ 150ರಿಂದ 200 ರೂಪಾಯಿ. ಕರೆಕ್ಟ್ ಅಲ್ವಾ? ಈ ದಿನಕ್ಕೆ ಎಷ್ಟು ಸ್ಲಾಟ್ಸ್ ಇರುತ್ತೆ ಸರ್ ನಿಮ್ಮಲ್ಲಿ? 400 ಕಾರು, 2 ವೀಲರ್ಸ್ ಇತ್ತು 800 ಸರ್. ಒಟ್ಟು 1000 ಲೋಕಲ್ಸು 200, 1500 ಪ್ರೈವೇಟು. ನಿಗದಿ ಮಾಡಿರೋ ಕಾರಣ ಏನು ಸರ್? ನಾನು ಬಂದು ಈಗ 1 ವಾರ ಆಯಿತು. ನಿಗದಿ ಸಂಖ್ಯೆಗಳು ನಿಗದಿಯಾಗಿ ಸಾಮಾನ್ಯ 2 ವರ್ಷ ಆಯಿತು. ನೀವು ಅವಾಗ ಚೆಕ್ಪೋಸ್ಟ್ನಲ್ಲಿ ಸ್ಥಳೀಯರು ಗುರುತಿನ ಚೀಟಿ ತೋರಿಸಿದಲ್ಲಿ ಯಾವುದೇ ರೀತಿಯ ಶುಲ್ಕ ಪಡೆಯುವಂತಿಲ್ಲ, ಆದರೂ ಕೂಡ ಪಡೆಯುತ್ತಿದ್ದಾರೆ. ಮುಳ್ಳಯ್ಯನಗಿರಿ, ಹೊನ್ನಮ್ಮನಹಳ್ಳ, ದತ್ತಪೀಠ, ಗಾಳಿಕೆರೆ ಹೀಗೆ ಪ್ರವಾಸಿ ತಾಣಗಳಲ್ಲಿ ಶೌಚಾಲಯ ವ್ಯವಸ್ಥೆ ಇಲ್ಲ, ಕುಡಿಯುವ ನೀರಿನ ಸೌಲಭ್ಯವಿಲ್ಲ, ಬಟ್ಟೆ ಬದಲಾಯಿಸಿಕೊಳ್ಳಲು ಕೊಠಡಿಗಳಿಲ್ಲ, ತಡೆಗೋಡೆಗಳು ನಿರ್ಮಾಣವಾಗಬೇಕು ಎಂದು ಜಿಲ್ಲಾಧ್ಯಕ್ಷರಾದ ಅಗ್ನಿಸುಮನ್ ಆಗ್ರಹಿಸಿದ್ದಾರೆ. ಖಂಡನೀಯ ಒಂದು ವಿಷಯ ಏನು ಅಂತಂದ್ರೆ ಇಷ್ಟು ಅಮೌಂಟ್ ಪ್ರತಿಯೊಬ್ಬರಿಗೂ ಅಮೌಂಟ್ ಕಲೆಕ್ಟ್ ಮಾಡ್ತಾರೆ. ಲೋಕಲ್ ID ಕಾರ್ಡ್ ತೋರಿಸಿದ್ರೆ ಕಲೆಕ್ಟ್ ಆಗ್ತದೆ. ಮೇಲ್ಗಡೆ ದೇವಸ್ಥಾನ ಇದೆ, ದೇವಸ್ಥಾನಕ್ಕೆ ಯಾರಿಗೂ ಹೋಗಕ್ಕೆ ಅವಕಾಶ ಸಿಗ್ತಾ ಇಲ್ಲ. ಅವ್ರಿಗೆ ಹಣ ಕಟ್ಟಿ ಹೋಗ್ಬೇಕು ಸರ್. ಕೇಳಿದ್ರೆ ಸಂಬಂಧಪಟ್ಟ ಇಲಾಖೆ ಉತ್ತರ ಕೇಳ್ಕೊಳ್ಳಿ ಅಂತ ನಿಮ್ಮ ಸಿಬ್ಬಂದಿಗಳೇ ಈಗ ತಾನೇ ಹೇಳ್ತಾರೆ. ಒಬ್ರು ಹೋಗಕ್ಕೆ ಯಾರ್ದು ಅಬ್ಜೆಕ್ಷನ್ ಇಲ್ಲ. ಅದೇ ಕಮರ್ಷಿಯಲ್ ಆಗಿ ಅವನು 4 ಜನ ವೆಹಿಕಲ್ ಹಾಕೊಂಡು ಹೋಗಕ್ಕೆ ಲೋಕಲ್ಸ್ಗೂ ಸ್ಲಾಟ್ ಮಾಡ್ಕೊಂಡು ಒಂದೇ ವೆಹಿಕಲ್ ಇರುತ್ತೆ. ಒಂದೇ ವೆಹಿಕಲ್ ಅಲ್ಲಿ ಲೋಕಲ್ ಅವ್ರು 4 ಜನ ಹೋಗ್ಬೇಕು. ಒಂದೊಂದು ಗಾಡಿ ತಗೊಂಡು ಹೋಗಕ್ಕಾಗಲ್ಲ ಸರ್. ಮೇಲ್ಗಡೆ ಅಲ್ಲ, ಈಗ ನಾನು ಹೇಳ್ತೀನಿ ಹಣ ಕಲೆಕ್ಷನ್ ಆಗ್ತಿರೋ ತಕ್ಕನಾಗಿ ಮೇಲ್ಗಡೆ ಒಂದೇ ಒಂದು ಶೌಚಾಲಯ ವ್ಯವಸ್ಥೆ ಇಲ್ಲ, ಒಂದು ತಡೆಗೋಡೆ ಇಲ್ಲ. ಕಲೆಕ್ಟ್ ಆಗ್ತಿರೋ ಅಮೌಂಟ್ ಎಲ್ಲಿಗೆ ಹೋಗ್ತೀರಾ? ಸಂಗ್ರಹ ಆಗ್ತಿರೋ ಅಮೌಂಟು ಯಾರ ಅಕೌಂಟಿಗೆ ಹೋಗ್ತಾ ಇದೆ? DC ನಮ್ಮ ಪ್ರಶ್ನೆ ಏನು ಇಲಾಖೆ ಏನು ಇಂಪ್ರೂವ್ಮೆಂಟ್ ಮಾಡಿದೆ ಸರ್? ಅಭಿವೃದ್ಧಿ 1 ಪೈಸಾ ಇಲ್ದಲೇ ಇದ್ರು ಬಟ್ 2 ವರ್ಷದಿಂದ ಕಲೆಕ್ಷನ್ 2 ವರ್ಷದಿಂದ ಅದಲ್ಲದೆ ಒಂದೇ ಒಂದು ಶೌಚಾಲಯ ಬೇಡ ಸರ್. ಶೌಚಾಲಯ ಬಿಡಿ, ಆ ಜರಿ ಫಾಲ್ಸ್ ಆಗ್ಲಿ, ಮಾಣಿಕ್ಯದಾರ ಜನಗಳಿಗೆ ನಿಮ್ಮ ಸಿಬ್ಬಂದಿಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಒಂದು ವಾಶ್ರೂಮ್ ವ್ಯವಸ್ಥೆ ಇಲ್ಲ. ಯಾವ ರೀತಿ ಜಿಲ್ಲಾಡಳಿತ ಏನ್ ಮಾಡ್ತಾ ಇದೆ? ಆಯ್ತು ಸರ್. ಇದ್ದಂತೆ ಏನಾಗಿದೆ, ಜಾಗದ ಒಂದು ಸಮಸ್ಯೆ ಆಗಿದೆ. ಇಲ್ಲೇ ಕಾಣ್ತಾ ಇದೆ ನಿಮಗೆ. ರೆಂಚಿಂದ ಈ ಕಡೆ ಬೆಲೆಯಾಗಿದೆ, ಮನೆ ಒಳಗಾಕಂತಾರೆ ಹೊರಗಡೆಗಿದೆ. ಅದರಿಂದ ಒಂಚೂರು ಸಮಸ್ಯೆ ಇದೆ. ಜಾಗದಿಂದ ನೀರಿನ ಸಮಸ್ಯೆ ಇರಲಿಲ್ಲ. ನಾವು ಮೊನ್ನೆ ಇವರು ಲೋಕಲ್ಸ್ ಇನ್ನೊಬ್ರು ಕೊಡ್ತೀವಿ ಅಂತ ಅಂದಿದ್ದಾರೆ. ಅದು ಅದೇನಾಗಿದೆ, ಇಲ್ಲೇ ಪೈಪ್ ಹೋಗಿದೆ ಅಲ್ಲಿ. ಅದು ಬ್ಲ್ಯಾಕ್ ಇದು, ಅದನ್ನು ರೆಡಿ ಮಾಡಿಸಿ ಇಲ್ಲಿಗೆ ನೀರು ನೀವು ಕೇಳೋದಲ್ಲ, ಅದು ನಮ್ಮವರೇ ಕೇಳ್ತಾ ಇದ್ದಾರೆ. ನಾವು ವ್ಯವಸ್ಥೆ ಮಾಡ್ತೀವಿ. ಅದು ಸ್ವಚ್ಛತೆ ಅಂತಂದರೆ ಬರೀ ಪ್ಲಾಸ್ಟಿಕ್ ಒಂದೇ ಅಲ್ಲ, ಮನುಷ್ಯನ ಏನು ಇಲ್ಲಿ ವಾಟರ್ ಬಾಟ್ಲು ತೊಗೊಂಡೋಗ್ಬೇಡಿ, ನೀರಿನ ಬಾಟ್ಲು ತೊಗೊಂಡೋಗ್ಬೇಡಿ ಅಂತಾರೆ. ಮೇಲ್ಗಡೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಲ್ಲ. ಅಲ್ಲಿ ಮೇಲ್ಗಡೆ 1 ಲೀಟರ್ ನೀರನ್ನ 50 ರೂಪಾಯಿಗೆ ಮಾರ್ತಾ ಇದ್ದಾರೆ. ಸುಲಿಗೆ ಆಗ್ತಿದೆ. ಅದಕ್ಕೆಲ್ಲ ಜವಾಬ್ದಾರಿ ಯಾರು? ಕೇಳೋರು ಯಾರು ಇಲ್ವಾ? ಸರ್, ನಮ್ಮ ಪ್ರಶ್ನೆ, ಬಾಟ್ಲುಗಳು ಇಸ್ಕೊಂಡು ನೀವು ಮೇಲ್ಗಡೆ ಯಾಕೆ ಮಾಡ್ತೀರಾ? ಪ್ಲಾಸ್ಟಿಕ್ ಬಾಟ್ಲು ಇಲ್ಲಿ ನೀವು ಅಲ್ಲ, ಏನಕ್ಕೆ ಮಾರಕ್ಕೆ ಏನಕ್ಕೆ ಅವಶ್ಯಕತೆ ಗ್ರಾಮ ಪಂಚಾಯತಿ ಅವ್ರು ಕೊಟ್ಟಿರೋದು ಹಣ. ಅದನ್ನು ಮಾತಾಡಿದ್ವಿ ಮೊನ್ನೆ. ಈಗ ಬರೀ ಹಣ ಬಂದ್ರೆ ಮಾತ್ರ ಸಾಕ? ನಾನು ಹೇಳ್ತಿರೋದು ಈಗ ಪಾಸ್ ಮಾತ್ರ ಕೇಳ್ತೀರಾ, ಹಣ ಕೇಳ್ತೀರಾ? 1 ನಿಮಿಷ ಸರ್. ಈಗ ನಾನು ಹೇಳ್ತೀರಾ, ಹೋಗೋ ಒಂದು ಗಾಡಿ ಡಾಕ್ಯುಮೆಂಟ್ಸ್ ಕೇಳಲ್ಲ, ಒಂದು ಇನ್ಶೂರೆನ್ಸ್ ಕೇಳಲ್ಲ, ಓಡಿಸೋನ ಹತ್ರ DL ಇದೆಯಾ ಕೇಳಲ್ಲ, ಹಣ ಇದೆಯಾ, ಪಾಸ್ ಇದೆಯಾ, ಇಷ್ಟನ್ನು ಮಾತ್ರ ಕೇಳ್ತಿದ್ರ. ಅದು ಆರ್ಟಿಒದವ್ರು ಮಾಡ್ಬೇಕಲ್ವಾ? ಆಯ್ತು, ನೀವು ಸ್ಲಾಟ್ಸ್ ಅಂತ ಬುಕ್ ಮಾಡಿದ್ಮೇಲೆ ಪ್ರತಿಯೊಂದು ಅದರಲ್ಲೇ ಅಪ್ಲೋಡ್ ಮಾಡಿಸಿ ಆನ್ಲೈನಲ್ಲೇ. ಈಗ ನಿಮ್ಮ ವೆಬ್ಸೈಟ್ ರಿಜಿಸ್ಟರ್ಡ್ ಇದೆ ಅಲ್ವಾ, ಅದರಲ್ಲೇ ಮಾಡಿಸ್ಬಿಡಿ. ದಾಖಲಾತಿ ಸಬ್ಮಿಟ್ ಮಾಡಿ ಆಮೇಲೆ ಬರಕ್ಕೆ ಗಾಡಿಗಳ. ಪ್ರವಾಸಿ ವಾಹನಗಳ ದಾಖಲಾತಿಗಳನ್ನ ಸರಿಯಾದ ರೀತಿಯಲ್ಲಿ ತಪಾಸಣೆ ಮಾಡುತ್ತಿಲ್ಲ.
ಜೊತೆಗೆ ಗಿರಿ ಭಾಗದಲ್ಲಿ ಮದ್ಯಪಾನ, ಧೂಮಪಾನ, ಮಾದಕ ವಸ್ತುಗಳ ಸೇವನೆ ವಿಪರೀತವಾಗಿದ್ದರೂ ಸಹ ಜಿಲ್ಲಾ ಪೊಲೀಸ್ ಇಲಾಖೆ ನಿರ್ಲಕ್ಷ್ಯ ಧೋರಣೆ ತೋರುತ್ತಿದೆ. ಗಿರಿ ಭಾಗದಲ್ಲಿರುವ ಹೋಟೆಲ್, ಅಂಗಡಿಗಳಲ್ಲಿ ವಸ್ತುಗಳ ನಿಗದಿತ ಬೆಲೆಗಿಂತ ಅಧಿಕವಾಗಿ ಹಣ ತೆಗೆದುಕೊಳ್ಳುತ್ತಿದ್ದಾರೆ. ಇದಕ್ಕೆ ಕಡಿವಾಣ ಹಾಕಬೇಕು. ಎಲ್ಲ ಸಮಸ್ಯೆಗಳನ್ನು ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆ ಸರಿಪಡಿಸಬೇಕು. ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಪಂಚಾಯತಿಯಿಂದ ಒಂದು ಏನು ನೀರಿನ ಬಾಟ್ಲಿ ಅವರಿಗೆ ಅಲ್ಲಿ ಮಾರಾಟ ಮಾಡೋಕ್ಕೆ ಟ್ರೇಡ್ ಲೈಸೆನ್ಸ್ ಕೊಟ್ಟಿರ್ತಾರೆ ಅಂತ ಹೇಳಿದ್ರೆ, ಹಂಗಂತ ಹೇಳಿ ಅದು ಇರೋದು ಬರೀ ನಿಮಗೆ ಅತ್ತಿಗುಂಡಿ, ಮಹಲ್ಲು ಮತ್ತು ನಿಮಗೆ ದತ್ತಪೀಠದ ಸೈಡ್ ಮಾತ್ರ ಇರೋದು. ಈ ಕಡೆ ಮುಳ್ಳಯ್ಯನಗಿರಿ ಸೈಡಲ್ಲಿ ಯಾವುದೇ ರೀತಿಯಂತ ಹಕ್ಕು ಕೊಟ್ಟಿಲ್ಲ. ಆದರೆ ಅಲ್ಲಿ ಮಾರ್ತಾ ಇದ್ದಾರೆ 1-3 ರೇಟಲ್ಲಿ. ಅದನ್ನೇನು ಮಾಡ್ತಿದ್ದಾರೆ, ಯಾವುದೇ ಪ್ರವಾಸಿಗರಿಗೆ ಅಲ್ಲಿ ಇರೋ ಇಲಾಖೆಯವರಾಗಿರ್ಬೋದು, ಯಾವುದೇ ಆಗಿರ್ಬೋದು, ಅಥವಾ ಒಂದು ಡಸ್ಟ್ಬಿನ್ ನಾವು ಕಣ್ಣಾರೆ ನೋಡ್ದಂಗೆ ತುಂಬ ತುಳುಕ್ತಿದೆ ಸರ್. ಈ ರೀತಿ ಇದ್ದಾಗ ನಮಗೆ ಯಾರು ಮಾಡಿಲ್ಲ. ಅಲ್ಲ, ಶನಿವಾರ ಭಾನುವಾರ ಆಗಿರಲ್ಲ. ಯಾಕಂದ್ರೆ ಶನಿವಾರ ಭಾನುವಾರ ಇವ್ರು ಹೋಗಕ್ಕಾಗಲ್ಲ, ಟ್ರ್ಯಾಕ್ಟರ್ ತಗೊಂಡು ಹೋಗ್ಬೇಕು. ಇವತ್ತು ಕ್ಲಿಯರ್ ಆಗಿರುತ್ತೆ, ಇವತ್ತು ಆಗಿಲ್ವೇನು ಸರ್? ಮೇಲ್ಗಡೆ ದೇವಸ್ಥಾನ ಇದೆಯಾ? ಇಲ್ಲ ಮೇಡಮ್, ಅಲ್ಲ ಇಲ್ಲ. ನಾನು ಗಿರಿಯಲ್ಲಿರೋ ನನಗೆ ಗೊತ್ತು. ಯಾವುದೇ ಡಿಸ್ಮಿನಿಟ್ ಇಂದ ಇಲ್ಲಿವರೆಗೆ ಯಾವ್ದು ಕ್ಲೀನ್ ಆಗಿಲ್ಲ. ಬಿಳಿಯಂಗಿರಿಯಲ್ಲಾಗಲಿ ಚಿತ್ರಣಾಗಲಿ ಡಿಸ್ಮಿನಿಟ್ ಇದೆ, ಕ್ಲೀನ್ ಆಗಿಲ್ಲ. ಈಗ ನೀವು ಅದು ಏನಿದೆ ಅದನ್ನ ರೇಟಿಂಗಲ್ಲಿ ಕೊಡಿ. ಎಲ್ಲ ಇದು ಇಲ್ಲ ಅಂದ್ರೆ ಆಫೀಸಿಗೆ ನೀವು ರೇಟಿಂಗಲ್ಲಿ ಇದೆಯಾ ಏನಾರು? ಕೊನೆಯದಾಗ ಒಂದು ಮೇಲ್ಗಡೆ ಬರೀ ದೇವಸ್ಥಾನ ಇದೆಯಾ? ಲಾಡ್ಜಿಂಗ್ಸ್ ರೂಮ್ಸ್ ಯಾರು ಇದೆಯಾ ಸರ್? ಮಾದಕ ವಸ್ತುಗಳು ಯಾಕೆ ಮಾಡ್ತಾ ಇದ್ದಾರೆ? ಸಿಗರೇಟ್ಗಳನ್ನ, ಬೀಡಿಗಳನ್ನ. ಎನ್ ಕಾರ್ಡ್ ಮೀಟಿಂಗು ದಯವಿಟ್ಟು ಅದು ನಿಮ್ಗೆ ಗಮನಕ್ಕೆ ಬಂದಿಲ್ಲ ಅನ್ಸುತ್ತೆ, ಒಂದ್ಸಲ ನೋಡಿ, ಅದನ್ನ ವಿಚಾರ ಮಾಡಿ. ನಾನು ಇದಕ್ಕೆ ಹೋಗಿದ್ದೀನಿ. ಬಾಟಲ್ಸು ನೀವು ಹೇಳ್ದಂಗೆ ಏನೋ ಇದ್ರ ಪ್ಲಾಸ್ಟಿಕ್ ಬಾಟಲ್, ಇದನ್ನು ನೋಡಿ, ಬಾಟಲು ನೋಡಿದ್ದೀನಿ ನಾನು. ಅದನ್ನು ನಮ್ಮವರು ಕ್ಲಿಯರು ಮಾಡ್ತಾ ಇದ್ದಾರೆ. ಕ್ಲಿಯರ್ ಮಾಡ್ತಾನು ಸರ್. ಇದೇ ರಾಶಿ ಇಲ್ಲಿ ಚನ್ನವನಹಳ್ಳಿ ಕ್ರಾಸಲ್ಲೂ ಅದೇ ಬೀಳೋದು. ಅದು ತಗೊಂಡೋಗಿ ಕುಡಿತಾರಲ್ಲ, ಹೋಮ್ ಸ್ಟೇಗಳು ಎಷ್ಟಿದೆ. ನಮ್ಮದು ಮನವಿ ಇಷ್ಟೇ ಸರ್, ನಾವು ಅಲ್ಲ ಅವ್ರಿಗೂ ಹೇಳ್ತಾ ಇದ್ದೀವಿ. DC ಸಾಹೇಬರಿಗೆ ಮನವಿ ಮೂಲಕ ನಾಳೆ ಬೆಳಗ್ಗೆ ಒಂದು ಮನವಿ ಕೊಡ್ತೀವಿ. ನಮ್ಮ ಬೇಡಿಕೆ ಇಷ್ಟೇನೆ, ಚಿಕ್ಕಮಂಗ್ಳೂರು ಲೋಕಲ್ ಜನ ಏನಿದ್ದಾರೆ ಸ್ಥಳೀಯರು, ಅವರಿಗೆ ಹಣ ಸಂಗ್ರಹ ಮಾಡಬೇಡಿ. ಅವ್ರಿಗೆ ID ಕಾರ್ಡ್ ತೋರಿಸಿದ್ರೆ ಅವ್ರಿಗೊಂದು ಬಿಡೋ ವ್ಯವಸ್ಥೆ ಮಾಡಿ. ಮೇಲ್ಗಡೆ ದೇವಸ್ಥಾನ ಇದೆ, ಅವಾಗಿಂದ ಆಚಾರ ವಿಚಾರ ನಮ್ಗೆ ನಡ್ಕೊಂಡ್ ಬರ್ತಾ ಇದೆ. ಹಳೆ ದೇವಸ್ಥಾನ ಇದೆ, ಲೋಕಲ್ ಏಡ್ಗೆ ಹೋಗೋಕ್ಕೆ ಅವಕಾಶ ಮಾಡಿಕೊಡಿ. ಆಮೇಲೆ ಮೇಲೆ ಮಾದಕ ವಸ್ತುಗಳಿದೆ, ಅದನ್ನು ಬಂದ್ ಮಾಡಿ. ಆಮೇಲೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿ, ತಡೆಗೋಡೆಗಳು ಹಾಕಿ, ಆಮೇಲೆ ಜೊತೆಗೆ ಶೌಚಾಲಯ ವ್ಯವಸ್ಥೆ ಮಾಡಿ. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಚ್ಚಿದಾನಂದ ನಾಡಿಗ್, ಜಿಲ್ಲಾ ಉಪ ಪ್ರಧಾನ ಕಾರ್ಯದರ್ಶಿ ರಕ್ಷಿತ್, ಜಿಲ್ಲಾ ಉಪಾಧ್ಯಕ್ಷರಾದ ಗೌತಮ್, ಶಶಿಕುಮಾರ್, ತಾಲೂಕು ಅಧ್ಯಕ್ಷರಾದ ತೇಜಸ್ ನಾಯಕ್, ಆಟೋ ಘಟಕದ ಜಿಲ್ಲಾಧ್ಯಕ್ಷರಾದ ಜೋಶ್ವಾ, ಯುವ ಘಟಕದ ನಗರ ಅಧ್ಯಕ್ಷರಾದ ವರುಣ್, ಸಾಮಾಜಿಕ ಜಾಲತಾಣ ಅಧ್ಯಕ್ಷರಾದ ಅಭಿ, ವಿವೇಕ್ ಶೆಟ್ಟಿ, ಶಿವರಾಜ್, ಲಿಖಿನ್ ಗೌಡ, ಭಾರ್ಗವ್, ವಿನೋದ್ ಮತ್ತು ಪದಾಧಿಕಾರಿಗಳು ಉಪಸ್ಥಿತರಿದ್ದರು.